1892ರ ಜುಲೈ 6ರಂದು ದಾದಾಭಾಯಿ ನೌರೋಜಿ ಬ್ರಿಟಿಷ್ ಸಂಸತ್ತಿಗೆ ಆಯ್ಕೆಯಾದ ಮೊದಲ ಭಾರತೀಯರೆನಿಸಿದರು. ಏಷ್ಯಾದಿಂದ ಬ್ರಿಟನ್ನ ಹೌಸ್ ಆಫ್ ಕಾಮನ್ಸ್ ಅನ್ನು ತಲುಪಿದ ಮೊದಲ ವ್ಯಕ್ತಿ ಅವರು. ದಾದಾಭಾಯಿ ನೌರೋಜಿ 1825ರ ಸೆಪ್ಟೆಂಬರ್ 4ರಂದು ಮುಂಬೈಯಲ್ಲಿ ಜನಿಸಿದರು. ಅವರು ರಾಜಕಾರಣಿ, ವಿದ್ವಾಂಸ ಮತ್ತು ಉದ್ಯಮಿ. ಅವರನ್ನು ಭಾರತದ ಮಹಾನ್ ಪುರೋಹಿತ ಎಂದು ಕರೆಯಲಾಗುತ್ತದೆ. ನೌರೋಜಿ ಅವರು ಲಿಬರಲ್ ಪಕ್ಷದ ಅಭ್ಯರ್ಥಿಯಾಗಿ ಬ್ರಿಟಿಷ್ ಸಂಸತ್ತಿಗೆ ಆಯ್ಕೆಯಾದರು. ಅಲ್ಲಿ ಅವರು ಭಾರತೀಯರ ಹಕ್ಕುಗಳು ಮತ್ತು ಅವರಿಗೆ ಮಾಡಿದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದರು. ಬ್ರಿಟಿಷ್ ಸಂಸತ್ತಿನಲ್ಲಿನ ತಮ್ಮ ಅಧಿಕಾರಾವಧಿಯಲ್ಲಿ ನೌರೋಜಿ ಅವರು ಭಾರತದಿಂದ ಸಂಪತ್ತಿನ ಬರಿದಾಗುವಿಕೆ, ಭಾರತೀಯರಿಗೆ ಸಮಾನ ಉದ್ಯೋಗಾವಕಾಶಗಳನ್ನು ಒದಗಿಸುವ ಪ್ರಯೋಜನಗಳು ಮತ್ತು ದೇಶದ ಕೈಗಾರಿಕೀಕರಣವನ್ನು ವಿವರಿಸಿದರು. ನೌರೋಜಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಸ್ಥಾಪಕ ಸಹವರ್ತಿಗಳಲ್ಲಿ ಒಬ್ಬರು. 1885ರಲ್ಲಿ ಅಲನ್ ಹ್ಯೂಮ್ ಮತ್ತು ದಿನ್ಶಾ ವಾಚಾ ಅವರೊಂದಿಗೆ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ರಚಿಸಿದರು. ನೌರೋಜಿ ಅವರು 3 ಬಾರಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದರು ಮತ್ತು ಕಾಂಗ್ರೆಸ್ನ ತತ್ವಗಳು ಹಾಗೂ ಗುರಿಗಳನ್ನು ವ್ಯಾಖ್ಯಾನಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅವರು ವಿವಿಧ ಹಂತಗಳು ಮತ್ತು ಕಾರ್ಯತಂತ್ರಗಳ ಮೂಲಕ ಭಾರತೀಯ ಆರ್ಥಿಕತೆಯನ್ನು ಉನ್ನತೀಕರಿಸಿದ ಅರ್ಥಶಾಸ್ತ್ರಜ್ಞರಾಗಿದ್ದರು. ಆದ್ದರಿಂದ ಅವರನ್ನು ಭಾರತದ ಅನೌಪಚಾರಿಕ ರಾಯಭಾರಿ ಎಂದು ಪರಿಗಣಿಸಲಾಗಿತ್ತು. ದಾದಾಭಾಯಿ ನೌರೋಜಿ 1917ರ ಜೂನ್ 30ರಂದು ಕೊನೆಯುಸಿರೆಳೆದರು. 1901ರ ಜುಲೈ 6ರಂದು ಶ್ಯಾಮಪ್ರಸಾದ್ ಮುಖರ್ಜಿ ಕಲ್ಕತ್ತಾದಲ್ಲಿ ಜನಿಸಿದರು. ಅವರು ಪ್ರಮುಖ ರಾಜಕಾರಣಿ, ಶಿಕ್ಷಣ ತಜ್ಞ ಮತ್ತು ಭಾರತೀಯ ಜನಸಂಘದ ಸ್ಥಾಪಕರಾಗಿದ್ದರು. ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನೊಂದಿಗೆ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದರು. ನಂತರ ಅವರು ಹಿಂದೂ ಮಹಾಸಭಾ ಸೇರಿದರು. 1947ರಲ್ಲಿ ಭಾರತದ ಸ್ವಾತಂತ್ರ್ಯದ ನಂತರ ಅವರು ಜವಾಹರ್ಲಾಲ್ ನೆಹರು ಸರ್ಕಾರದಲ್ಲಿ ಕೈಗಾರಿಕೆ ಮತ್ತು ಸರಬರಾಜು ಸಚಿವರಾದರು. ಆದರೆ ನೆಹರು ಲಿಯಾಖತ್ ಒಪ್ಪಂದದಿಂದ ಅತೃಪ್ತರಾಗಿ 1950ರಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ನಂತರ 1951ರಲ್ಲಿ ಅವರು ಭಾರತೀಯ ಜನಸಂಘವನ್ನು ಸ್ಥಾಪಿಸಿದರು. ಅದರ ಉದ್ದೇಶವು ಭಾರತೀಯ ಸಂಸ್ಕೃತಿ ಮತ್ತು ರಾಷ್ಟ್ರೀಯತೆಯ ತತ್ವಗಳ ಆಧಾರದ ಮೇಲೆ ರಾಜಕೀಯ ಮಾಡುವುದಾಗಿತ್ತು. ಜನಸಂಘದ ಮೂಲಕ ಅವರು ದೇಶದಾದ್ಯಂತ ಹಿಂದುತ್ವ ಮತ್ತು ರಾಷ್ಟ್ರೀಯ ಏಕತೆಯ ಸಂದೇಶವನ್ನು ಹರಡಿದರು. 1953ರಲ್ಲಿ ಶ್ಯಾಮಪ್ರಸಾದ್ ಮುಖರ್ಜಿ ಅವರು 370ನೇ ವಿಧಿಯ ವಿರುದ್ಧ ಆಂದೋಲನ ನಡೆಸಿದ್ದರು. ಆದರೆ ಶ್ರೀನಗರ ಪ್ರವೇಶಿಸಿದ ಕೂಡಲೇ ಅವರನ್ನು ಬಂಧಿಸಲಾಯಿತು. 51 ವರ್ಷದ ಶ್ಯಾಮಪ್ರಸಾದ್ ಮುಖರ್ಜಿ ಅವರು 1 ತಿಂಗಳ ಕಾಲ ಜೈಲಿನಲ್ಲಿದ್ದ ಸಂದರ್ಭದಲ್ಲಿಯೇ 1953ರ ಜೂನ್ 23ರಂದು ಕೊನೆಯುಸಿರೆಳೆದರು. ಇಂದಿಗೂ ಅವರ ಸಾವಿನ ಕಾರಣಗಳ ಬಗ್ಗೆ ಹಲವು ಪ್ರಶ್ನೆಗಳು ಉಳಿದಿವೆ. ಅವರ ಸಾವಿನಲ್ಲಿ ಆಗಿನ ನೆಹರು ಸರ್ಕಾರದ ನಿರ್ಲಕ್ಷ್ಯ ಅಥವಾ ಪಿತೂರಿ ಇದ್ದಿರಬಹುದು ಎಂದು ನಂಬಲಾಗಿದೆ. ಆದರೆ ಆಗ ಕೇಂದ್ರ ಸರ್ಕಾರ ಇದನ್ನು ಸಹಜ ಸಾವು ಎಂದು ಘೋಷಿಸಿತ್ತು. ಕಾರ್ನೆಲಿಯಾ ಸೊರಾಬ್ಜಿ ಅವರು 1954ರ ಜುಲೈ 6ರಂದು ಕೊನೆಯುಸಿರೆಳೆದರು. ಅವರು ಭಾರತದ ಮೊದಲ ಮಹಿಳಾ ಬ್ಯಾರಿಸ್ಟರ್ ಮತ್ತು ಬ್ರಿಟನ್ನಲ್ಲಿ ಕಾನೂನು ಅಧ್ಯಯನ ಮಾಡಿದ ಮೊದಲ ಭಾರತೀಯ ಮಹಿಳೆ. 1866ರ ನವೆಂಬರ್ 15ರಂದು ನಾಸಿಕ್ನಲ್ಲಿ ಜನಿಸಿದ ಕಾರ್ನೆಲಿಯಾ ಸೊರಾಬ್ಜಿ 1892ರಲ್ಲಿ ನಾಗರಿಕ ಕಾನೂನು ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋದರು ಮತ್ತು 1894ರಲ್ಲಿ ಭಾರತಕ್ಕೆ ಮರಳಿದರು. ಆ ಸಮಯದಲ್ಲಿ ಮಹಿಳೆಯರು ಸಮಾಜದಲ್ಲಿ ದನಿ ಎತ್ತಿರಲಿಲ್ಲ ಮತ್ತು ಮಹಿಳೆಯರಿಗೆ ವಕಾಲತ್ತು ಮಾಡುವ ಹಕ್ಕು ಇರಲಿಲ್ಲ. ಆದರೆ ತಮ್ಮ ಪ್ರತಿಭೆಯಿಂದಾಗಿ ಕಾರ್ನೆಲಿಯಾ ಮಹಿಳೆಯರಿಗೆ ಕಾನೂನು ಸಲಹೆ ನೀಡಲು ಪ್ರಾರಂಭಿಸಿದರು ಮತ್ತು ಮಹಿಳೆಯರಿಗೆ ವಕೀಲರ ವೃತ್ತಿಯನ್ನು ತೆರೆಯುವ ಬೇಡಿಕೆಯನ್ನು ಎತ್ತಿದರು. 1907ರ ನಂತರ ಕಾರ್ನೆಲಿಯಾ ಅವರಿಗೆ ಬಂಗಾಳ, ಬಿಹಾರ, ಒರಿಸ್ಸಾ ಮತ್ತು ಅಸ್ಸಾಂ ನ್ಯಾಯಾಲಯಗಳಲ್ಲಿ ಸಹಾಯಕ ಮಹಿಳಾ ವಕೀಲರ ಹುದ್ದೆಯನ್ನು ನೀಡಲಾಯಿತು. ಸುದೀರ್ಘ ಹೋರಾಟದ ನಂತರ 1924ರಲ್ಲಿ ಮಹಿಳೆಯರು ಕಾನೂನು ಅಭ್ಯಾಸ ಮಾಡುವುದನ್ನು ತಡೆಯುವ ಕಾನೂನನ್ನು ಸಡಿಲಗೊಳಿಸಲಾಯಿತು ಮತ್ತು ಈ ವೃತ್ತಿಯನ್ನು ಅವರಿಗೂ ತೆರೆಯಲಾಯಿತು. 1929ರಲ್ಲಿ ಕಾರ್ನೆಲಿಯಾ ಅವರು ಹೈಕೋರ್ಟ್ನ ಹಿರಿಯ ವಕೀಲರಾಗಿ ನಿವೃತ್ತರಾದರು ಮತ್ತು ಮುಂದಿನ 20 ವರ್ಷಗಳ ಕಾಲ ಅವರು 600ಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಅನಾಥರಿಗೆ ತಮ್ಮ ಕಾನೂನು ಹೋರಾಟದಲ್ಲಿ ಹೋರಾಡಲು ಸಹಾಯ ಮಾಡಿದರು. ಇವರಿಂದ ಅವರು ಯಾವುದೇ ಶುಲ್ಕವನ್ನು ತೆಗೆದುಕೊಂಡಿರಲಿಲ್ಲ ಎಂಬುದು ಗಮನಾರ್ಹ. 1935ರ ಜುಲೈ 6ರಂದು 14ನೇ ದಲೈ ಲಾಮಾ ಟಿಂಜಿನ್ ಗ್ಯಾಟ್ಸೋ ಜನಿಸಿದರು. ಅವರು ಟಿಬೆಟ್ನ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ಆಧ್ಯಾತ್ಮಿಕ ನಾಯಕ. 14ನೇ ದಲೈ ಲಾಮಾ ಅವರು ಪೂರ್ವ ಟಿಬೆಟ್ನ ತಕ್ಸ್ಟರ್ ಪ್ರದೇಶದಲ್ಲಿ ಸಣ್ಣ ಕೃಷಿ ಕುಟುಂಬದಲ್ಲಿ ಜನಿಸಿದರು. ಅವರು 2ನೇ ವಯಸ್ಸಿನಲ್ಲಿ 14ನೇ ದಲೈ ಲಾಮಾ ಎಂದು ಗುರುತಿಸಲ್ಪಟ್ಟರು ಮತ್ತು 1950ರಲ್ಲಿ 15ನೇ ವಯಸ್ಸಿನಲ್ಲಿ ಸಂಪೂರ್ಣ ಟಿಬೆಟ್ ದೇಶದ ಮುಖ್ಯಸ್ಥರಾದರು. ಅದೇ ಸಮಯದಲ್ಲಿ 1950ರಲ್ಲಿ
ಚೀನಾ ದಾಳಿ ಮಾಡಿ ಟಿಬೆಟ್ ಮೇಲೆ ನಿಯಂತ್ರಣ ಸಾಧಿಸಿತು. ದಲೈಲಾಮಾ ಅವರು ಚೀನಾದ ಅಧಿಕಾರಿಗಳೊಂದಿಗೆ ಶಾಂತಿ ಮಾತುಕತೆ ನಡೆಸಲು ಪ್ರಯತ್ನಿಸಿದರು. ಆದರೆ 1959ರಲ್ಲಿ ಟಿಬೆಟಿಯನ್ ದಂಗೆಯ ನಂತರ ದಲೈಲಾಮಾ ಅವರು ತಮ್ಮ ದೇಶವನ್ನು ತೊರೆದು ಭಾರತಕ್ಕೆ ಬರಬೇಕಾಯಿತು. ಅಂದಿನಿಂದ ಅವರು ಭಾರತದ ಧರ್ಮಶಾಲಾದಲ್ಲಿ ನಿರಾಶ್ರಿತರಾಗಿ ವಾಸಿಸುತ್ತಿದ್ದಾರೆ. ಅವರು ವಿಶ್ವದಾದ್ಯಂತ ಶಾಂತಿ, ಅಹಿಂಸೆ ಮತ್ತು ಧಾರ್ಮಿಕ ಸಹಿಷ್ಣುತೆಯ ಸಂದೇಶವನ್ನು ಹರಡಲು ಶ್ರಮಿಸಿದ್ದಾರೆ. ಅವರಿಗೆ 1989ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು. 2006ರ ಜುಲೈ 6ರಂದು ಭಾರತ ಮತ್ತು ಚೀನಾ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡವು ಮತ್ತು 4 ದಶಕಗಳಿಂದ ಮುಚ್ಚಲ್ಪಟ್ಟಿದ್ದ ನಾಥುಲಾ ಪಾಸ್ ಅನ್ನು ಪುನಃ ತೆರೆಯಲಾಯಿತು. 1962ರಲ್ಲಿ ಭಾರತ ಮತ್ತು ಚೀನಾ ನಡುವಿನ ನಾಥುಲಾ ಪಾಸ್ ಯುದ್ಧದ ನಂತರ ಎರಡೂ ದೇಶಗಳ ನಡುವೆ ಉದ್ವಿಗ್ನ ಪರಿಸ್ಥಿತಿ ಇತ್ತು. ಆದ್ದರಿಂದ ಅದನ್ನು ಮುಚ್ಚಲಾಗಿತ್ತು. ಅದಕ್ಕೂ ಮೊದಲು ಸಿಕ್ಕಿಂನ ಈ ಪಾಸ್ ಮೂಲಕ ಭಾರತ ಮತ್ತು ಚೀನಾ ನಡುವೆ ವ್ಯಾಪಾರ ನಡೆಯುತ್ತಿತ್ತು. ಬಟ್ಟೆ, ಸಾಬೂನು, ಎಣ್ಣೆ, ಸಿಮೆಂಟ್ ಮತ್ತು ಇತರ ಸರಕುಗಳನ್ನು ಟಿಬೆಟ್ಗೆ ಗಡಿಯ ಮೂಲಕ ಕಳುಹಿಸಲಾಗುತ್ತಿತ್ತು. ರೇಷ್ಮೆ, ಕಚ್ಚಾ ಉಣ್ಣೆ, ದೇಸಿ ಮದ್ಯ, ಅಮೂಲ್ಯ ಕಲ್ಲುಗಳು, ಚಿನ್ನ ಮತ್ತು ಬೆಳ್ಳಿ ಪಾತ್ರೆಗಳನ್ನು ಅಲ್ಲಿಂದ ತರಲಾಗುತ್ತಿತ್ತು. ನಾಥುಲಾ ಪಾಸ್ ಭಾರತದ ಸಿಕ್ಕಿಂನಲ್ಲಿರುವ ಡೋಗ್ಯೆಕ್ಯ ಶ್ರೇಣಿಯಲ್ಲಿದೆ. ಈ ಪಾಸ್ ಮೂಲಕ ಡಾರ್ಜಿಲಿಂಗ್ ಮತ್ತು ಚುಂಬಿ ಕಣಿವೆಯ ಮೂಲಕ ಟಿಬೆಟ್ಗೆ ಮಾರ್ಗವಿದೆ. ಈ ನಾಥುಲಾ ಪಾಸ್ ಚಳಿಗಾಲವನ್ನು ಹೊರತುಪಡಿಸಿ ಎಲ್ಲ ದಿನಗಳಲ್ಲಿ ವ್ಯಾಪಾರಕ್ಕಾಗಿ ತೆರೆದಿರುತ್ತದೆ. ಇದರ ಸೌಂದರ್ಯದಿಂದಾಗಿ ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ. ಭಾರತೀಯ ಕೈಗಾರಿಕೋದ್ಯಮಿ ಧೀರುಭಾಯಿ ಅಂಬಾನಿ 2002ರ ಜುಲೈ 6ರಂದು ಕೊನೆಯುಸಿರೆಳೆದರು. ಧೀರುಭಾಯಿ ಅಂಬಾನಿ ರಿಲಯನ್ಸ್ ಇಂಡಸ್ಟ್ರೀಸ್ ಸ್ಥಾಪನೆಗೆ ಅಡಿಪಾಯ ಹಾಕಿದವರು. 1932ರ ಡಿಸೆಂಬರ್ 28ರಂದು ಜನಿಸಿದ ಧೀರುಭಾಯಿ ಅಂಬಾನಿ ಕೇವಲ ₹500 ಮತ್ತು 3 ಕುರ್ಚಿಗಳೊಂದಿಗೆ ರಿಲಯನ್ಸ್ ಅನ್ನು ಪ್ರಾರಂಭಿಸಿದ್ದರು. ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಧೀರುಭಾಯಿ ಅಂಬಾನಿ ತಳ್ಳುಗಾಡಿಯಲ್ಲಿನ ಮಾರಾಟಗಾರರಾಗಿಯೂ ಕೆಲಸ ಮಾಡಿದ್ದರು. ಧೀರುಭಾಯಿ ಅಂಬಾನಿ ಯೆಮೆನ್ನ ಪೆಟ್ರೋಲ್ ಪಂಪ್ ಒಂದರಲ್ಲಿ ಕೂಡ ಕೆಲಸ ಮಾಡಿದ್ದರು. ₹300 ಸಂಬಳ ಪಡೆಯುತ್ತಿದ್ದರೂ ಕೂಡ ಧೀರುಭಾಯಿ ಅವರಿಗೆ ಆ ಕೆಲಸದಲ್ಲಿ ಆಸಕ್ತಿ ಇರಲಿಲ್ಲ. ಅವರು ತಮ್ಮದೇ ಬಿಸ್ನೆಸ್ ಅನ್ನು ಮಾಡಲು ಬಯಸಿದ್ದರು. ಉಳಿದಿದ್ದ ಉಳಿತಾಯದ ಹಣವನ್ನೆಲ್ಲ ಇಟ್ಟುಕೊಂಡು ದೇಶಕ್ಕೆ ಮರಳಿದರು. ನಂತರ ಅವರು 1957ರಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನು ಸ್ಥಾಪಿಸಿದರು.